ಗೈಸ್, ನೀವೇನಾದ್ರೂ ಜರ್ಮನ್ ಲ್ಯಾಂಗ್ವೇಜ್ ಕಲಿತಿದ್ದೀರಾ? ಸೊ ಕೆಲವೊಂದು ಆ್ಯಪ್ಸ್ ಇದಾವೆ, ಸೊ ಖಂಡಿತವಾಗಿಯೂ ಹೆಲ್ಪ್ ಮಾಡ್ತವೆ. ಯಾವ ತರ ಅಂತಂತಂದ್ರೆ, ನೀವು ಜರ್ಮನ್ ಅನ್ನ ಫುಲ್ ಸ್ಟ್ರಿಕ್ಟ್ ಆಗಿ ಬುಕ್ ಇಟ್ಕೊಂಡು ಈ ತರ ಕಲಿತ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸೊ ಫನ್ ಮುಖಾಂತರ ಕಲಿಬಹುದು. ಯಾವ ತರ ಅಂದ್ರೆ ಕೆಲವೊಂದು ಆಪ್ಸ್ ಯೂಸ್ ಮಾಡ್ಕೊಂಡು ಕಲಿಬಹುದು. ಸೊ ಯಾವ್ದಾವ್ದಂತ ಹೇಳಿದ್ರೆ ಡಿಯೋಲಿಂಗೋ ಅಂತ ಹೇಳಿ, ಇದೊಂದು ಗೇಮ್ ಆ್ಯಪ್. ಇದರಿಂದ ನೀವು ಈಸಿಯಾಗಿ ಫಾರ್ ಬಿಗ್ನರ್ಸಿಗೆ ಸ್ಟಾರ್ಟಿಂಗ್ ವರ್ಡ್ಸ್ ಆಗಿರ್ಬೋದು, ವರ್ಬ್ಸ್ ಆಗಿರ್ಬೋದು, ಕೆಲವೊಂದು ಸೆಂಟೆನ್ಸ್ ಫಾರ್ಮೇಶನ್ ಆಗಿರ್ಬೋದು, ನೀವು ಈಸಿಯಾಗಿ ಕಲಿಬಹುದು. ಇದು ಫ್ರೀ ಆಗಿ ನೀವು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಇನ್ನೊಂದು ಯಾವ್ದು ಆ್ಯಪ್ ಅಂತಂದ್ರೆ ಬಾಬೆಲ್ ಅಂತ ಹೇಳಿ. ಸೊ ಇದೊಂದು ಪೇಡ್ ಆ್ಯಪ್ ಆಗಿರುತ್ತೆ. ಇದರಲ್ಲಿ ನೀವು ಯಾವ ತರ ಕಲಿಬಹುದು ಅಂದ್ರೆ ಸ್ವಲ್ಪ ಎಕ್ಸ್ಪರ್ಟ್ ಜರ್ಮನ್ ಕಲಿಬಹುದು. ಅಂದ್ರೆ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಡೇ ಟು ಡೇ ಕನ್ವರ್ಸೇಷನ್ ಆಗಿರ್ಬೋದು, ಗ್ರಾಮರ್ ಪಾರ್ಟ್, ಇದನ್ನೆಲ್ಲಾನು ನೀವು ಕಲಿಬಹುದು. ಬಟ್ ಇದಕ್ಕೆ ನೀವು ಪೇ ಮಾಡ್ಬೇಕಾಗಿರ್ತೈತಿ. ಮತ್ತೆ ಇನ್ನೊಂದು ಯಾವ್ದು ಆ್ಯಪ್ ಅಂದ್ರೆ ಥರ್ಡ್ ಒನ್ ಬುಸ್ಸು ಅಂತ ಹೇಳಿ, ನಾವು ಬಸ್ ಅಂತೀವಲ್ಲ, BUSUU ಅಂತ ಒಂದು ಆ್ಯಪ್ ಇದೆ. ಸೊ ಇದರಿಂದ ನೀವು ಹೆಂಗ್ ಕಲಿಬಹುದು, ಇದರಿಂದ ಸೇಮ್ ನೇಟಿವ್ ಜರ್ಮನ್ ಸ್ಪೀಕರ್ಸ್ ಇರ್ತಾರೆ. ಸೊ ಅವ್ರ ಜೊತೆ ನೀವು ಕನ್ವರ್ಸೇಷನ್ ಮಾಡ್ಬೋದು, ಪ್ರೊನೌನ್ಸಿಯೇಷನ್ ಇರ್ಬೋದು. ನಾವು ಇಂಡಿಯಾ ಒಳಗಾದ್ರೆ ನಾವು ಏನ್ ಮಾಡ್ತಿರ್ತೀವಿ, ಕ್ಲಾಸಸ್ಗೆ ಹೋಗ್ತಿರ್ತೀವಿ. ಸೊ ಅಲ್ಲಿ ಇಂಡಿಯನ್ಸ್ನೇ ಹೇಳ್ಕೊಡ್ತಿರ್ತಾರೆ. ಸೊ ಅವಾಗ ನಮಗೆ ನೇಟಿವ್ ಲ್ಯಾಂಗ್ವೇಜ್ ಕಲಿಯೋಕೆ ಕಷ್ಟ ಆಗ್ತೈತಿ. ನಾವು ಜರ್ಮನಿಗೆ ಬಂದಾದ್ಮೇಲೆ ಫಸ್ಟ್ ಎಲ್ಲರಿಗೂ ಕಮ್ಯುನಿಕೇಶನ್ ಪ್ರಾಬ್ಲಮ್ ಎದಕ್ಕೆ ಆಗ್ತೈತಲ್ಲ, ಅವ್ರ ಸ್ಲ್ಯಾಂಗ್ ನಮಗೆ ಮ್ಯಾಚ್ ಮಾಡೋಕೆ ಆಗ್ತಿರಂಗಿಲ್ಲ. ಸೊ ನೀವು ಅವ್ರ ಜರ್ಮನ್ ಸ್ಪೀಕರ್ಸ್ ಜೊತೆ ನೀವು ಮಾತಾಡಿದ್ರೆ ಈಸಿಯಾಗಿ ಸ್ವಲ್ಪ ಸ್ಲ್ಯಾಂಗ್ ನ ಕಲಿಬಹುದು. ಇನ್ನೊಂದು ಆ್ಯಪ್ ಯಾವ್ದಂತಂದ್ರೆ DW ಲರ್ನ್ ಜರ್ಮನ್ ಅಂತ ಹೇಳಿ. ಸೊ ಇದು ಡ್ಯೂಯೆಸ್ಟ್ ವೆಲ್ಲೆ ಲರ್ನ್ ಜರ್ಮನ್ ಆ್ಯಪ್ ಆಗಿರ್ತೈತಿ. ಇದೊಂದು ಫ್ರೀ ಆ್ಯಪ್, ಗವರ್ಮೆಂಟ್ ಸಪೋರ್ಟೆಡ್ ಆ್ಯಪ್ ಇದೆ. ಇದರಿಂದ ನೀವು ಲೆಸನ್ಸ್ ಆಗಿರ್ಬೋದು, ಸ್ಟೋರೀಸ್ ಆಗಿರ್ಬೋದು, ಇದ್ರಾಗ ಎಕ್ಸರ್ಸೈಸಸ್ ಕೂಡ ಇರ್ತೈತಿ. ಇದು ಫ್ರೀ ಆಗಿ ಕಂಪ್ಲೀಟ್ ಆಗಿರ್ತೈತಿ. ಸೊ ನೀವು ಇದರಿಂದನೂ ಪ್ರಾಕ್ಟೀಸ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡಿದ್ದೆ, ಡ್ಯೂಯೆಸ್ಟ್ ವೆಲ್ಲೆ ಆ್ಯಪ್. ಇನ್ನೊಂದು ಹಲೋ ಟಾಕ್ ಅಂತ ಟ್ಯಾಂಡೆಮ್ ಅಂತ ಹೇಳಿ. ಸೊ ಇದ್ರಲ್ಲಿ ನೀವು ಏನ್ ಮಾಡ್ಬೋದು, ಡೈರೆಕ್ಟ್ಲಿ ಜರ್ಮನ್ ಸ್ಪೀಕರ್ಸ್ ಜೊತೆ ಮಾತಾಡ್ಬೋದು. ಡೈರೆಕ್ಟ್ಲಿ ಮಾತಾಡ್ಬೋದಿಲ್ಲ ಅಂದ್ರೆ ಬೇರೆ ಬೇರೆ ಕಂಟ್ರಿಯವ್ರು ಇರ್ತಾರೆ. ಸೊ ನಾವಲ್ಲಿ ಸ್ಪೀಕಿಂಗ್ ನ ಪ್ರಾಕ್ಟೀಸ್ ಮಾಡ್ಬೋದು. ಇದು ಈಸಿಯಾಗಿ ಹೆಲ್ಪ್ ಮಾಡ್ತೈತಿ. ಇದ್ರ ಜೊತೆಗೆ ಮತ್ತೆ ಇನ್ನೊಂದಿಷ್ಟು ಆ್ಯಪ್ ಅದಾವ. ಯಾವ್ದಾವ್ದಂದ್ರೆ Dict.cc ಆಗಿರ್ಬೋದು, DeepL ಆಗಿರ್ಬೋದು. ಸೊ ಇನ್ನು ಎದಕ್ಕೆ ಯೂಸ್ ಮಾಡ್ಬೇಕಂತ ಹೇಳಿದ್ರೆ, ಡೈರೆಕ್ಟ್ ನೀವು ಗೂಗಲ್ ಥ್ರೂ ಹೋಗಿ ಟ್ರಾನ್ಸ್ಲೇಷನ್ ಮಾಡಬಾರ್ದು. ಯಾಕಂದ್ರೆ ಅದು ಅಡ್ವಾನ್ಸ್ ಜರ್ಮನ್ ಕೊಡ್ತೈತಿ. ಇದ್ರ ಜೊತೆಗೆ ಇನ್ನೊಂದಿಷ್ಟು ಆ್ಯಪ್ ಅದಾವ. ಯಾವ್ದಾವ್ದು ಅಂತಂದ್ರೆ Dict.cc ಆಗಿರ್ಬೋದು, DeepL ಆಗಿರ್ಬೋದು, ವರ್ಬಿಕ್ಸ್ ಅಂತ ಹೇಳಿ. ಸೊ ಇವು ಎದಕ್ಕೆ ಹೆಲ್ಪ್ ಆಗ್ತಾವ ಅಂತ ಹೇಳಿತ್ತಂದ್ರೆ ಟ್ರಾನ್ಸ್ಲೇಷನ್ ಆಗಿರ್ಬೋದು. ಆಮೇಲೆ ವರ್ಬಿಕ್ಸ್ ಪರ್ಟಿಕ್ಯುಲರ್ಲಿ ಎದಕ್ಕೆ ಹೆಲ್ಪ್ ಆಗ್ತೈತೆ ಅಂದ್ರೆ, ಇವಾಗ ನೀವು ಯಾವ್ದಾದ್ರು ಒಂದು ವರ್ಬ್ ಅಂತ ತಗೊಂಡಿದ್ರಿ ಅಂತ ಹೇಳಿದ್ರೆ, ಇವಾಗ ಎಕ್ಸಾಂಪಲ್ ನೆಹಮೆನ್ ಅಂತ ತಗೊಂಡಿದ್ರಿ ಅಂತ ಅನ್ಕೊಳ್ಳಿ. ನೆಹಮೆನ್ ಅಂದ್ರೆ ಟು ಟೇಕ್. ಇದು ಯಾವ ತರ ವರ್ಬಿಕ್ಸ್ ಅಲ್ಲಿ ನೀವು ಜಸ್ಟ್ ಒಂದು ವರ್ಡ್ ಹಾಕಿದ್ರೆ ಅದ್ರ ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಅದ್ರದ್ದು ಏನ್ ಕಾಂಜುಗೇಷನ್ ವರ್ಡ್ ಇರ್ತೈತಿ, ಪ್ರತಿಯೊಂದು ಕಂಪ್ಲೀಟ್ ಫುಲ್ ಹಿಸ್ಟ್ರಿನ ಬರ್ತೈತಿ. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಅದು ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಅಲ್ಲಿ ಸಿಗಲ್ಲ. ಸೊ ನೀವು ಕ್ರೋಮ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೇಕಾಗ್ತೈತಿ. ಇವು DeepL ಆಗಿರ್ಬೋದು, Dict.cc, ಅವು ಸೇಮ್ ಟ್ರಾನ್ಸ್ಲೇಷನ್ ಹೆಲ್ಪ್ ಮಾಡ್ತೈತಿ. ನೀವು ಯಾರಾದ್ರೂ ಜರ್ಮನ್ ಲ್ಯಾಂಗ್ವೇಜ್ ಕಲಿತಿದ್ರೆ ಡೈರೆಕ್ಟ್ ಆಗಿ ಗೂಗಲ್ ಥ್ರೂ ಟ್ರಾನ್ಸ್ಲೇಷನ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಅದು ಅಡ್ವಾನ್ಸ್ ಜರ್ಮನ್ ಕೊಡ್ತೈತಿ. ನೀವು ಅದು ಯೂಸ್ ಮಾಡಿದ್ರಿಂದ ನಿಮಗೆ ಪ್ರಾಬ್ಲಮ್ ಆಗ್ತೈತಿ. ಯಾಕಂದ್ರೆ ಕಲಿಬೇಕಾದ್ರೆ ಫಸ್ಟ್ ನಾವು ನಮ್ಮ ಎಫರ್ಟ್ ಹಾಕ್ಬೇಕು, ನಮ್ಮ ಸೆಲ್ಫ್ ಟ್ರಾನ್ಸ್ಲೇಷನ್ ಎಲ್ಲ ಮಾಡ್ಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ವರ್ಡ್ಸ್ ಮೀನಿಂಗ್ ನೋಡ್ಬೇಕಷ್ಟೇ. ಅದನ್ನ ಎಲ್ಲಿ ನೋಡ್ರಿ ಅಂತ ಹೇಳಿದ್ರೆ DeepL ಅಥವಾ Dict.cc ಯೂಸ್ ಮಾಡ್ಕೊರಿ, ಅದು ಹೆಲ್ಪ್ ಆಗ್ತೈತಿ. ಇದೇ ತರ ನರ್ಸಿಂಗ್ ವಿಡಿಯೋಸ್ಗಾಗಿ ಗ್ಲೋಬಲ್ ವೈಬ್ಸ್ ಕನ್ನಡ ಫಾಲೋ ಮಾಡಿ.